ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕ್ಲಾಸಲ್ಲಿ ನಾವು ಗ್ರೇಡನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ನನ್ನ ಚಾನಲ್ಗೆ ತುಂಬ ಜನ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗುತ್ತೆ ಅನ್ಕೋತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರಿಗೆ ಇನ್ನೂ ಹೆಚ್ಚಿನ ಯಾವ ವಿಡಿಯೋ ಬೇಕು ಅನ್ನೋದು ನಾನು ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸೆಲನ್ನು ಸ್ಟಡಿ ಮಾಡೋಣ. ನಿಮ್ಮದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು, ನೇಮ್ ಆಫ್ ದ ಸ್ಟೂಡೆಂಟ್, ಕನ್ನಡ, ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟ್ಸ್ ಇದೆ, ಟೋಟಲ್ ಇದೆ, ಪರ್ಸೆಂಟೇಜ್ ಇದೆ, ಗ್ರೇಡ್ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಟೋಟಲ್ ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀನಿ. ನೆಕ್ಸ್ಟ್ ಯೂಸಿಂಗ್ ಇಫ್ ಫಾರ್ಮುಲಾ ಮುಖಾಂತರ ನಾವು ಪಾಸ್ ಫೇಲ್ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತು ಗ್ರೇಡ್ ಫೈಂಡ್ ಔಟ್ ಮಾಡೋಣ. ಯೂಸಿಂಗ್ ನೆಸ್ಟೆಡ್ ಇಫ್ ಆರ್ ಇಫ್ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಕಂಡುಹಿಡಿಬೇಕು ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ನಾವು ಗ್ರೇಡ್ ಕಂಡುಹಿಡಿಬೇಕಾದ್ರೆ ಯಾವುದು ಪರ್ಸೆಂಟೇಜ್ ಎಲ್ಲಿವರೆಗೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ 90 ಮೇಲಾದರೆ ಏನಾಗುತ್ತೆ ಗ್ರೇಡ್, ಅಂದರೆ ಎ ಗ್ರೇಡ್ ಆಗುತ್ತಾ, A+ ಆಗುತ್ತಾ, ಇದು ಒಂಚೂರು ನಮ್ಗೆ ಗೊತ್ತಿರಬೇಕು. ಸೊ ಅದನ್ನು ನಾನು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಸಲುವಾಗಿ ಅದು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಬರುತ್ತೆ ರೀ. ನೆಕ್ಸ್ಟ್ ಇದು 90 ಮೇಲೆ ಯಾವ ರೀತಿ ಆಗುತ್ತೆ ಅದನ್ನೆಲ್ಲನೂ ಇಲ್ಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇದ್ರ ಬೇಸಿಸ್ ಮೇಲೆ ನಾವು ಇವರು 5 ಜನರದ್ದು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಗ್ರೇಡ್. ಸೊ ಇಲ್ಲಿ A+, B+ ಯಾವುದೇ ರೀತಿ ಏನೂ ಇಲ್ಲ. ABCDE ಎದಿಂದ ಗ್ರೇಡ್ ಸ್ಟಾರ್ಟ್ ಆಗಿ ಈವರೆಗೂ ಎಂಡ್ ಆಗುತ್ತೆ. ಗ್ರೇಟರ್ ದ್ಯಾನ್ 90 ಇದ್ದರೆ A ಗ್ರೇಡ್ ಆಗುತ್ತೆ, ಗ್ರೇಟರ್ ದ್ಯಾನ್ 80 ಇದ್ದರೆ B ಗ್ರೇಡ್ ಆಗುತ್ತೆ, ಗ್ರೇಟರ್ ದ್ಯಾನ್ 70 ಇದ್ದರೆ C ಗ್ರೇಡ್ ಆಗುತ್ತೆ, ಗ್ರೇಟರ್ ದ್ಯಾನ್ 60 ಇದ್ದರೆ D ಗ್ರೇಡ್ ಆಗುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50 ಇದ್ದರೆ E ಗ್ರೇಡ್ ಆಗುತ್ತೆ. ಸೊ ಈ ಬೇಸಿಸ್ ಮೇಲೆ ನಾವು ಪ್ರತಿಯೊಬ್ಬರದ್ದು ಸ್ಟೂಡೆಂಟ್ಸ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಗ್ರೇಡನ್ನು. ಸೊ ಗ್ರೇಡ್ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ಟೋಟಲ್ ಮತ್ತು ಪರ್ಸೆಂಟೇಜ್ ಗೊತ್ತಿರಬೇಕು. ಯಾಕೆ ಅಂದರೆ ಟೋಟಲ್ ನಾವು ಈಚ್ ಸ್ಟೂಡೆಂಟ್ಸ್ದು ನಾವು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಔಟ್ ಆಫ್ 600. ಆ್ಯಸ್ ಪರ್ ದಿಸ್ ಎಕ್ಸಾಂಪಲ್, ಔಟ್ ಆಫ್ 600 498 ಈಸ್ ಯುವರ್ ಸ್ಕೋರ್. ನೆಕ್ಸ್ಟ್ ಅದಾದ ತಕ್ಷಣ ನಾವು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು ನಾನು ವಿಡಿಯೋ ಹಾಕಿದ್ದೀನಿ, ನೀವು ಬೇಕಾದರೆ ನನ್ನ ವಿಡಿಯೋ ಹೋಗಿ ನೋಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ನೆಕ್ಸ್ಟ್ ಗ್ರೇಡ್ ಡಿಪೆಂಡ್ ಆಗಿರೋದು ಪರ್ಸೆಂಟೇಜ್ ಮೇಲೆ. ಸೊ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅದ್ರ ಮೇಲೆ ನಾವು ಗ್ರೇಡನ್ನು ಡಿಸೈಡ್ ಮಾಡ್ತೀವಿ. ಸೊ ಗ್ರೇಡನ್ನು ಫಾರ್ಮುಲಾ ಸ್ಟಾರ್ಟ್ ಮಾಡೋಣ. ಎವ್ರಿ ಫಾರ್ಮುಲಾ ಸ್ಟಾರ್ಟ್ಸ್ ವಿತ್ ಈಕ್ವಲ್ ಟು ಸಿಂಬಾಲ್. ಇದು ಎಕ್ಸೆಲ್ ರೂಲ್ಸ್ ಇದೆ. ಸೊ ಈಕ್ವಲ್ ಟು ಹಾಕಿದ ತಕ್ಷಣ ಇಫ್ ಅಂತ ಹೇಳಿ ನಾವು ಹಾಕಬೇಕು. ಇಫ್ ಹಾಕಿದ ತಕ್ಷಣ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕಾಣುತ್ತೆ, ಲಾಜಿಕಲ್ ಟೆಸ್ಟ್ ವ್ಯಾಲ್ಯೂ ಇಫ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ. ಸೊ ಲಾಜಿಕಲ್ ಟೆಸ್ಟ್ ಅಂದರೆ ಪರ್ಸೆಂಟೇಜ್ ಸೆಲ್ಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ನಮ್ಮದು ಫಾರ್ಮುಲಾ ಏನಿದೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಏನು ಬರಬೇಕು, 90 ಬರಬೇಕು. 90 ಬಂದರೆ ಏನು ಡಿಸ್ಪ್ಲೇ ಆಗಬೇಕು ಅಂದರೆ, ಆ್ಯಸ್ ಪರ್ ಇಫ್ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಡಬಲ್ ಕೋಟಲ್ಲಿ ನೀವು ಏನೇ ಹಾಕಿದರೂ ಅದು ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿ. ಸೊ ಡಬಲ್ ಕೋಟಲ್ಲಿ ನಾವು ಎ ಅಂತ ಹಾಕಬೇಕು, ಡಬಲ್ ಕೋಟ್ ಎಂಡ್ ಮಾಡಬೇಕು. ನೆಕ್ಸ್ಟ್ ಕಾಮಾ. ಇಫ್ ನೀವು 90ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರೆ ಎ ಗ್ರೇಡ್ ಆಗುತ್ತೆ. ಇನ್ನೂ 83 ಈ ರೀತಿ ಮಾರ್ಕ್ಸ್ ತೊಗೊಂಡ್ರೆ ಏನು ಡಿಸ್ಪ್ಲೇ ಆಗಬೇಕು ಅಂದರೆ ನಾವು ನೆಕ್ಸ್ಟ್ ಇಫ್ ಫಾರ್ಮುಲಾನ ಯೂಸ್ ಮಾಡಬೇಕು. ಇಫ್ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಇಲ್ಲಿ ನೀವು ಇದಕ್ಕೆ ಕಂಟಿನ್ಯೂಸ್ ಆಗಿ ಇಫ್ ಯೂಸ್ ಮಾಡೋದ್ರಿಂದ ಇದಕ್ಕೆ ನಾವು ನೆಸ್ಟೆಡ್ ಇಫ್ ಅಂತೀವಿ. ಮತ್ತು ಇಫ್ ಹಾಕಬೇಕು, ಓಪನ್ ಬ್ರ್ಯಾಕೆಟ್, ಸೇಮ್ ಪರ್ಸೆಂಟೇಜ್ ಕಾಲಮನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ಅದರ ಸೆಲ್ ಸೆಲೆಕ್ಟ್ ಮಾಡ್ಕೋಬೇಕು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 80, ಕಾಮಾ ಡಬಲ್ ಕೋಟ್ ಹಾಕಬೇಕು. 80ಕ್ಕಿಂತ ಜಾಸ್ತಿ ಆದರೆ ನಮ್ಗೆ ಏನು ಡಿಸ್ಪ್ಲೇ ಆಗಬೇಕು ಅಂದರೆ ಬಿ, ಆ್ಯಸ್ ಪರ್ ಯುವರ್ ಕಂಡೀಷನ್ಸ್. ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಅದಾದ ತಕ್ಷಣ ಕಾಮಾ ಹಾಕಬೇಕು. ನೆಕ್ಸ್ಟ್ ಇಫ್ ಓಪನ್ ಬ್ರ್ಯಾಕೆಟ್, ನೆಕ್ಸ್ಟ್ ವಾಪಸ್ ಸೆಲ್ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೋಬೇಕು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 70, ಕಾಮಾ ಡಬಲ್ ಕೋಟ್ ಸಿ, ನೆಕ್ಸ್ಟ್ ಡಬಲ್ ಕೋಟಲ್ಲಿ ನೀವು ಏನು ಹಾಕ್ತೀರಾ ಅದು ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಇಫನ್ನು ನಾವು ನೆಸ್ಟೆಡ್ ಇಫ್ ಅಂತೀವಿ. ನೆಕ್ಸ್ಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 60. ಎಲ್ಲೂ ಈವರೆಗೂ ತೊಗೊಂಡಿರಲ್ಲ, ನಾವು ಆ್ಯಸ್ ಪರ್ ಎಕ್ಸಾಂಪಲ್ಸ್ ಅಂತ ಹೇಳಿ ತೊಗೊಂಡಿದ್ದೀವಿ. ನಿಮ್ಮ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಇದನ್ನೇ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡಿ 60 ಆಯಿತು. ಆಮೇಲೆ ಲೆಸ್ ದ್ಯಾನ್ ತೊಗೋಬೇಕು, ಅಂದರೆ 40 ಈ ರೀತಿ ತೊಗೊಂಡಿದ್ರೆ ಏನು ಡಿಸ್ಪ್ಲೇ ಆಗಬೇಕು ಅಂತ ಹೇಳಿ ಈ ಡಿಸ್ಪ್ಲೇ ಆಗಬೇಕು. ಈ ಫಾರ್ಮುಲಾ ಮಾತ್ರ ಕರೆಕ್ಟಾಗಿ ಹಾಕಬೇಕು. ಎಷ್ಟು ಕ್ಲೋಸ್ ಬ್ರ್ಯಾಕೆಟ್ ಮಾಡಿರ್ತೀರಾ, ಎಷ್ಟು ಓಪನ್ ಬ್ರ್ಯಾಕೆಟ್ ಮಾಡಿರ್ತೀರಾ ಅಷ್ಟು ಕ್ಲೋಸ್ ಬ್ರ್ಯಾಕೆಟ್ ಆಗಲೇಬೇಕು, ಅಂದರೆ ನಿಮ್ಗೆ ಫಾರ್ಮುಲಾ ಎಕ್ಸಿಕ್ಯೂಟ್ ಆಗುತ್ತೆ. ಅದರ್ವೈಸ್ ಎರರ್ ಬರುತ್ತೆ. ಸೊ ನೆಕ್ಸ್ಟ್ ಎಲ್ಲ ಫಾರ್ಮುಲಾಸ್ ನಾನು ಹಾಕಿದ್ದೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಅಥವಾ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಈ ಫಾರ್ಮುಲಾ ಏನಿದೆ ಅಂತ ಹೇಳಿ. ಸೊ ಫಸ್ಟ್ ಇನ್ನೊಂದ್ಸಲ ಕಂಡೀಷನ್ ಚೆಕ್ ಮಾಡಿರಿ.
ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90 ಇದ್ದರೆ ಎ ಡಿಸ್ಪ್ಲೇ ಆಗಬೇಕು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 80 ಇದ್ದರೆ ಬಿ ಡಿಸ್ಪ್ಲೇ ಆಗಬೇಕು, 70 ಸಿ ಆಗಬೇಕು, 60 ಡಿ, ನೆಕ್ಸ್ಟ್ ಇ ಡಿಸ್ಪ್ಲೇ ಆಗಬೇಕು 50 ಇತ್ತು ಅಂದರೆ ಲೆಸ್ ದ್ಯಾನ್. ಸೊ ನೆಕ್ಸ್ಟ್ ಇದಾದ ತಕ್ಷಣ ಎಂಟರ್ ಪ್ರೆಸ್ ಮಾಡಿರಿ, ಬಿ ಗ್ರೇಡ್ ಅಂತ ಬಂತು. 83 ಇದೆ, ಬಿ ಗ್ರೇಡ್ ಆಯಿತು. ನೆಕ್ಸ್ಟ್ ಇದನ್ನೇ ನೀವು ಡ್ರ್ಯಾಗನ್ನು ಮಾಡಿಬಿಡಿ, ಕಂಟಿನ್ಯೂಸ್ ಆಗಿ ಎಲ್ಲ ಫಾರ್ಮುಲಾಸ್ನು ಅದನ್ನೇ ಇದಾಗುತ್ತೆ. ಈಗ ಸಿ ಡಿ ಆ್ಯಸ್ ಪರ್ ಯುವರ್ ಕಂಡೀಷನ್ಸ್, ನೀವು ಯಾವ ರೀತಿ ಕಂಡೀಷನ್ಸ್ ಹಾಕಿದ್ದೀರಾ, ನಿಮ್ಮ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗ್ರೇಡ್. ಫಸ್ಟ್ ಗ್ರೇಡ್ ಅನ್ನೋಕ್ಕಿಂತನೂ ನಾವು ಈ ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಿಯೂ ಈವರೆಗೂ ಯೂಸ್ ಮಾಡಲ್ಲ, ಲಾಸ್ಟ್ ಸಿ ಯೂಸ್ ಮಾಡ್ತಾರೆ. ಸೊ ಎ ಪ್ಲಸ್ ಎ ಬಿ ನೆಕ್ಸ್ಟ್ ಸಿನೂ ನೀವು ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಈಸಿಯಾಗಿ ಎಲ್ಲರಿಗೂ ಗೊತ್ತಾಗಲಿ ಯಾವ ರೀತಿ ಕಂಡೀಷನ್ಸ್ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗಲಿ ಅನ್ನೋ ಸಲುವಾಗಿ ಒಂಚೂರು ಈವರೆಗೂ ತೊಗೊಂಡಿದ್ದೀನಿ. ನೀವು ಕಡಿಮೆನೇ ಯೂಸ್ ಮಾಡ್ಬೋದು, ಬಟ್ ಇದೇ ಏನು ಫಾರ್ಮ್ಯಾಟ್ ಇದೆಯಲ್ಲ ನಾನು ಹೇಳ್ಕೊಟ್ನಲ್ಲ, ಫಸ್ಟ್ ಕಂಡೀಷನ್ ಹಾಕಬೇಕು, ಕಂಡೀಷನ್ ಆದ ತಕ್ಷಣ ಏನು ಡಿಸ್ಪ್ಲೇ ಆಗಬೇಕು ಅನ್ನೋದು ಹಾಕಬೇಕು, ನೆಕ್ಸ್ಟ್ ಕಾಮಾ, ನೆಕ್ಸ್ಟ್ ಇಫ್. ಇದಕ್ಕೆ ನಾವು ನೆಸ್ಟೆಡ್ ಇಫ್ ಅಂತ ಹೇಳ್ತೀವಿ ಅಂತ ಹೇಳ್ತಿದ್ದೀನಲ್ಲ, ಇಫ್ನ ಅಂತಾರೆ, ಒಬ್ಬರು ನೆಸ್ಟೆಡ್ ಇಫ್ನು ಅಂತಾರೆ, ಆ್ಯಸ್ ಪರ್ ಯುವರ್ ಚಾಯ್ಸ್. ಸೊ ನೀವು ಕರೆಕ್ಟಾಗಿ ಫಾರ್ಮುಲಾ ನೋಡ್ಕೊಂಡಿದ್ದೀನಿ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವುದು ಬೇಕಂತ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.